ನರಸಿಂಹ ಪುರಾಣದಲ್ಲಿ ಹರ್ಯಾವತಾದಿ ನಿರೂಪಣೆ 37ನೆಯ ಅಧ್ಯಾಯ. ಶ್ರೀ ಮತ್ಸ್ಯಾವತಾರ. ಮಾರ್ಕಂಡೇಯ ಮುನಿಗಳು ಸಹಸ್ರಾಣಿಕ ರಾಜನಿಗೆ ಮತ್ಸ್ಯಾವತಾರದ ಚರಿತ್ರೆಯನ್ನು ಸಂಕ್ಷೇಪವಾಗಿ ನಿರೂಪಿಸುತ್ತಾರೆ. ಹಿಂದೆ ಮಹಾಪ್ರಳಯ ಕಾಲದಲ್ಲಿ ಪುರುಷೋತ್ತಮನು ಭಗವಂತನು ಸಕಲ ಪ್ರಪಂಚಕ್ಕೂ ಮುಖ್ಯ ಸೃಷ್ಟಿಕರ್ತನೂ ಆದ ಶ್ರೀಮನ್ನಾರಾಯಣನು ಆದಿಶೇಷನ ಮೇಲೆ ಯೋಗ ನಿದ್ರಾಸಕ್ತನಾಗಿದ್ದನು. ಹಾಗೆ ಯೋಗ ನಿದ್ರೆಯಲ್ಲಿದ್ದ ದೇವೋತ್ತಮನು ಶಾರ್ಗವೆಂಬ ಧನುರ್ಧಾರಿಯೂ ಆದ ಶ್ರೀಹರಿಯ ಕಿವಿಗಳಿಂದ 2 ಬೆವರಿನ ಹನಿಗಳು ಕ್ಷೀರ ಸಮುದ್ರದಲ್ಲಿ ಬಿದ್ದವು. ಆ ಬೆವರಿನ ಹನಿಗಳಿಂದ ಮಹಾಬಲಶಾಲಿಗಳು, ಮಹಾ ಶರೀರವುಳ್ಳವರು, ಮಹಾವೀರರು, ಮಹಾಪರಾಕ್ರಮಿಗಳಾದ ಮಧುಕೈಟವರೆಂಬ 2 ರಾಕ್ಷಸರು ಜನಿಸಿದರು. ನಂತರ ಹಾಗೆ ಮಲಗಿರುವ ಶ್ರೀಹರಿಯ ಹೊಕ್ಕಳಿನ ಮಧ್ಯೆ ಒಂದು ತಾವರೆಯು ಹುಟ್ಟಿತು. ಅದರಿಂದ ಚತುರ್ಮುಖ ಬ್ರಹ್ಮನು ಹುಟ್ಟಿದನು. ಶ್ರೀ ಮಹಾವಿಷ್ಣುವು ಬ್ರಹ್ಮನಿಗೆ ಪ್ರಜೆಗಳನ್ನು ಸೃಷ್ಟಿಸುವಂತೆ ಹೇಳಿದನು. ಬ್ರಹ್ಮನು ಹಾಗೆಯೇ ಆಗಲೆಂದು ಪ್ರಜೆಗಳ ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸುವಷ್ಟರಲ್ಲಿ ಅಲ್ಲಿಗೆ ಆ ಮಧುಕೈಟವರೆಂಬ ಅಸುರರು ಬಂದರು. ಮಹಾಭಯಂಕರರು, ಮಹಾ ಬಲದರ್ಪದಿಂದ ಸೊಕ್ಕಿದವರೂ ಆದ ರಾಕ್ಷಸರು ಅಲ್ಲಿಗೆ ಬಂದ ಒಂದು ಕ್ಷಣದಲ್ಲಿಯೇ ಬ್ರಹ್ಮನಿಂದ ವೇದಶಾಸ್ತ್ರ ವಿಜ್ಞಾನವನ್ನು ಅಪಹರಿಸಿಕೊಂಡು ಹೊರಟು ಹೋದರು. ಆಗ ಆ ಪದ್ಮೋದ್ಧವನು ಜ್ಞಾನವಿನೀತನಾಗಿ ದುಃಖದಿಂದ ಪ್ರಜೆಗಳನ್ನು ಸೃಷ್ಟಿಸುವ ಬಗ್ಗೆ ಹೇಗೆಂದು ಚಿಂತಿಸತೊಡಗಿದನು. ಅವುಗಳನ್ನು ಎಷ್ಟೇ ನೆನಪಿಸಿಕೊಂಡರೂ ಅವು ಯಾವುವೂ ಅವನ ಬುದ್ಧಿಗೆ ತೋಚಲಿಲ್ಲ. ದುಃಖಿತನಾದ ಬ್ರಹ್ಮನು ಶ್ರೀ ಪುರುಷೋತ್ತಮನಲ್ಲಿ ಏಕಾಗ್ರಮನದಿಂದ ಶಾಸ್ತ್ರದಲ್ಲಿ ಹೇಳಿರುವ ರೀತಿಯಲ್ಲಿ ಚೆನ್ನಾಗಿ ಸ್ತುತಿಸಲು ಪ್ರಾರಂಭಿಸಿದನು. ಚತುರ್ವೇಗಗಳಿಗೂ ಆಶ್ರಯನೂ, ಜಗದ್ರಕ್ಷಕನೂ, ಸಕಲ ಶಾಸ್ತ್ರಗಳಿಗೆ ನಿಧಿಯಾದವನು, ನಿತ್ಯವೂ ಕರ್ಮ ಪ್ರೇರಕನೂ, ನಿಯಾಮಕನೂ, ಫಲದಾತನೂ ಆದ ಶ್ರೀಹರಿಗೆ ನಮಸ್ಕಾರವು. ಸಕಲ ವಿದ್ಯಾಧಾರಕನೂ ವಾಗೀಶನೂ ಆದ ಭಗವಂತನಿಗೆ ನಮಸ್ಕಾರವು. ಯಾರಿಂದಲೂ ಸಂಪೂರ್ಣವಾಗಿ ತಿಳಿಯಲಾಗದವನು, ನಿತ್ಯವೂ ಸರ್ವ ವಿಷಯಗಳ ಜ್ಞಾನವುಳ್ಳ ಶ್ರೀಮನ್ನಾರಾಯಣನಿಗೆ ನಮಿಸುವೆನು. ಪರಮಾತ್ಮನೇ, ನೀನು ಪ್ರಾಕೃತವಾದ ಆಕಾರರಹಿತನು. ನೀನು ಎಲ್ಲವನ್ನೂ ಅರಿಯುವವನಾದ್ದರಿಂದ ಅಧ್ಯೋಕ್ಷಜನು. ನೀನು ಎಲ್ಲರಿಂದ ಸೇವೆಗೊಳ್ಳುವ ಯಜ್ಞರೂಪವಾದ ಆಕಾರವುಳ್ಳವನು. ಎಲ್ಲರಿಂದ ಶ್ಲಾಘಿಸಲ್ಪಡುವ ದಿವ್ಯ ಸ್ವರೂಪನು. ಸರ್ವ ವಸ್ತುಗಳಲ್ಲಿಯೂ ವ್ಯಾಪಿಸಿರುವ ಸರ್ವರೂಪನು. ಅಚ್ಯುತನೇ, ನೀನು ಸರ್ವಜ್ಞಾನ ಪರಿಪೂರ್ಣನಾಗಿರುವೆ. ನೀನು ಎಲ್ಲರ ಹೃದಯದಲ್ಲಿದ್ದು ಸರ್ವರಿಗೂ ಜ್ಞಾನಾಧಾತೃವಾಗಿರುವೆ. ದೇವೋತ್ತಮನೇ, ಪ್ರಜಾ ಸೃಷ್ಟಿಯ ಕಾರ್ಯವನ್ನೆಸಗಲು ಜ್ಞಾನವನ್ನು ಅನುಗ್ರಹಿಸು. ನಿನಗೆ ಅನಂತ ನಮಸ್ಕಾರವೆಂದು ಬ್ರಹ್ಮನು ಶ್ರೀಹರಿಯನ್ನು ಪ್ರಾರ್ಥಿಸಿದನು. ಬ್ರಹ್ಮನಿಂದ ಸ್ತುತಿಸಲ್ಪಟ್ಟ ಶಂಖಚಕ್ರ ಗದಾ ಪದ್ಮಧಾರಿಯಾದ ದೇವಾದಿದೇವನಾದ ಶ್ರೀಮನ್ನಾರಾಯಣನು ಬ್ರಹ್ಮನಿಗೆ ಶ್ರೇಷ್ಠ ಜ್ಞಾನವನ್ನು ದಯಪಾಲಿಸುವೆನೆಂದು ಹೇಳಿದನು. ಅನಂತರದಲ್ಲಿ ವಿಷ್ಣುವು ಬ್ರಹ್ಮನ ಜ್ಞಾನವನ್ನು ಅಪಹರಿಸಿದವರು ಯಾರು, ಅವರು ಯಾವ ರೂಪದಿಂದ ಇರುವರು ಎಂದು ಯೋಚಿಸಿದನು. ಆಗ ಶ್ರೀ ಜನಾರ್ದನನು ಜ್ಞಾನಾಪಹರಣ ಕೃತ್ಯವನ್ನು ಮಧುಕೈಟವರೆಂಬ ರಾಕ್ಷಸರಿರುವರು ಮಾಡಿರುವವರೆಂದು ತಿಳಿದನು. ಬಹು ಯೋಜನೆಗಳಷ್ಟು ಅಗಲವೂ ಅಷ್ಟೇ ಉದ್ದವಾದ ಸರ್ವಜ್ಞಾನ ಪರಿಪೂರ್ಣನಾದ ಮಹಾವಿಷ್ಣುವಿನ ಸ್ವರೂಪಾಂಶವೂ ಆದ ಮೀನಿನ ರೂಪವನ್ನು ತನ್ನ ಇಚ್ಛಾ ಮಾತ್ರದಿಂದಲೇ ವ್ಯಕ್ತಪಡಿಸಿದನು. ನಂತರ ಮತ್ಸ್ಯಾವತಾರಿಯಾದ ಶ್ರೀಹರಿಯು ಸಮುದ್ರದ ಜಲದಲ್ಲಿ ಪ್ರವೇಶಿಸಿ ಬೇಗನೆ ಅಲ್ಲಿ ಕ್ಷೋಭೆಯನ್ನುಂಟು ಮಾಡಿದನು. ನಂತರ ಪಾತಾಳವನ್ನು ಹೊಕ್ಕು ಮತ್ಸ್ಯವು ದುಷ್ಟರಾದ ಆ ಮಧುಕೈಟವರನ್ನು ಕಂಡನು. ಆಗ ಶ್ರೀಹರಿಯು ತನ್ನ ಮಾಯೆಗಳಿಂದ ಮೋಹಗೊಳಿಸಿ ಆ ಬ್ರಹ್ಮನ ಜ್ಞಾನವಾದ ವೇದಶಾಸ್ತ್ರಗಳನ್ನು ತೆಗೆದುಕೊಂಡು ಹೊರಟನು. ಇದನ್ನು ತಿಳಿದ ಮುನಿಗಳು ಮಧುಸೂದನನನ್ನು ಶ್ಲಾಘಿಸಿದರು. ನಂತರ ಮತ್ಸ್ಯಾವತಾರಿಯಾದ ಶ್ರೀಹರಿಯು ಅದನ್ನು ತಂದು ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟನು. ಆ ಮತ್ಸ್ಯ ರೂಪವನ್ನು ತನ್ನ ಮೂಲ ರೂಪದಲ್ಲಿಯೇ ಸೇರಿಸಿ ಜಗತ್ತಿನ ಹಿತಕ್ಕಾಗಿ ಪುನಃ ಯೋಗ ನಿದ್ರಾಸಕ್ತ ಪರವಶನಾದನು. ಬಳಿಕ ಆ ಮಧುಕೈಟವರಿಬ್ಬರು ಎಚ್ಚರಗೊಂಡು ಹರಿಯು ತಮ್ಮನ್ನು ಮೋಸಗೊಳಿಸಿ ಆ ಜ್ಞಾನವನ್ನು ಕದ್ದೊಯ್ದುಕೊಂಡು ಹೋದನು ಎಂಬ ಕೋಪಗೊಂಡು ಕ್ಷೀರಸಾಗರಕ್ಕೆ ಬಂದರು. ಅಲ್ಲಿ ಪರಮಾತ್ಮನಾದ ಶ್ರೀಮನ್ನಾರಾಯಣನು ಯೋಗ ನಿದ್ರಾಸಕ್ತನಾಗಿದ್ದನ್ನು ಕಂಡರು. ಇಲ್ಲಿ ಸಾಧುವಂತೆ ಮಲಗಿರುವವನೇ ನಮ್ಮಿಬ್ಬರನ್ನು ತನ್ನ ಮಾಯೆಯಿಂದ ಮೋಹಗೊಳಿಸಿ ವೇದಶಾಸ್ತ್ರಗಳನ್ನು ತಂದು ಬ್ರಹ್ಮನಿಗಿತ್ತಿರುವನು. ಈ ಧೂರ್ತನನ್ನು ಎಬ್ಬಿಸಿ ಮಹಾಘೋರವಾದ ಯುದ್ಧವನ್ನು ಮಾಡೋಣ ಎಂದು ಮಧುಕೈಟವರ ರಾಕ್ಷಸರು ಯೋಗಾನಿದ್ರ ಪರವಶನಾದ ಕೇಶವನನ್ನು ಎಬ್ಬಿಸಿದರು. ನಾವಿಬ್ಬರು ನಿನ್ನೊಡನೆ ಯುದ್ಧ ಮಾಡಲು ಬಂದಿದ್ದೇವೆ. ನಮ್ಮೊಡನೆ ಹೋರಾಡಲು ಬೇಗ ಎದ್ದೇಳು ಎಂದು ಶ್ರೀಹರಿಗೆ ಪತಾಹ್ವಾನ ನೀಡಿದರು. ಅವರಿಬ್ಬರ ಮಾತನ್ನು ಕೇಳಿ ದೇವದೇವನಾದ ಶ್ರೀಹರಿಯು ಹಾಗೆಯೇ ಆಗಲೆಂದು ಹೇಳಿ ತನ್ನ ಶಾರ್ಗವೆಂಬ ಬಿಲ್ಲನ್ನು ಎದೆಯೇರಿಸಿ ಸಜ್ಜುಗೊಳಿಸಿದನು.
ಮಾಧವನು ತನ್ನ ಲೀಲಾ ವಿಲಾಸದಿಂದ ಧನುಷ್ಕಾಂಕಾರದಿಂದಲೂ ಕೈಚಂಪಾಳೆಯಿಂದಲೂ ಪಾಂಚಜನ್ಯದಿಂದಲೂ ಪೋಷದಿಂದಲೂ ಉಂಟಾದ ಶಬ್ದದಿಂದ ದಿಕ್ಕುಗಳೆಲ್ಲ ಮಾರ್ದನಿಸುವಂತೆ ಮಾಡಿದನು. ಆ ಶಬ್ದವನ್ನು ಕೇಳಿ ಮಹಾಪರಾಕ್ರಮಿಯಾದ ಮಧುಕೈಟಭರು ಶ್ರೀಹರಿಯೊಡನೆ ಅತ್ಯಂತ ಘೋರವಾದ ಸಂಗ್ರಾಮವನ್ನು ಮಾಡಿದರು. ಸರ್ವಲೋಕೇಶನಾದ ಶ್ರೀಕೃಷ್ಣನು ಲೀಲಾ ವಿಲಾಸದಿಂದ ಅವರೊಡನೆ ಯುದ್ಧ ಮಾಡಿದನು. ಇಬ್ಬರು ಪರಸ್ಪರ ಸಮಾನವಾಗಿ ಹೋರಾಡುತ್ತಿದ್ದರು. ಕೇಶವನ್ನು ಸರ್ಪಾಸ್ತ್ರಗಳನ್ನು ಬಿಟ್ಟು ಆ ರಾಕ್ಷಸರ ಬಿಟ್ಟ ಆಯುಧಗಳನ್ನೆಲ್ಲ ಚೂರು ಚೂರಾಗಿ ಕತ್ತರಿಸಿದನು. ರಾಕ್ಷಸರಿಬ್ಬರು ಆ ಭಗವಂತನೊಡನೆ ಬಹಳ ಹೊತ್ತು ಹೋರಾಡಿದರು. ಕೊನೆಗೆ ಶ್ರೀಕೃಷ್ಣನ ದುರ್ಮದವುಳ್ಳ ಅವರಿಬ್ಬರನ್ನು ತನ್ನ ಬಿಲ್ಲಿನಲ್ಲಿ ಮಹಾಸ್ತ್ರಗಳನ್ನು ಜೋಡಿಸಿ ಸಂಹರಿಸಿದನು. ಈ ಪ್ರಕಾರವಾಗಿ ಶ್ರೀ ಮಹಾವಿಷ್ಣುವು ಮಧುಕೈಟಭ ಮೇಧಸ್ಸಿನಿಂದ ಈ ಪೃಥ್ವಿಯನ್ನು ಸೃಷ್ಟಿಸಿದನು. ಅದರಿಂದ ಈ ವಸುದೆಯು ಮೇದಿನಿ ಎಂಬ ಹೆಸರು ಪಡೆಯಿತು. ಈ ರೀತಿಯಾಗಿ ಚತುರ್ಮುಖ ಬ್ರಹ್ಮನು ಶ್ರೀಕೃಷ್ಣನ ಅನುಗ್ರಹದಿಂದ ವೇದಗಳನ್ನು ಪಡೆದು ಆ ವೇದದಲ್ಲಿ ತಿಳಿದಿರುವ ಸೃಷ್ಟಿಕರ್ಮವನ್ನಾಚರಿಸಿ ಪ್ರಜೆಗಳನ್ನು ಸೃಷ್ಟಿಸಿದನು. ನಿತ್ಯದಲ್ಲಿಯೂ ಶ್ರೀಹರಿಯ ಈ ಮತ್ಸ್ಯಾವತಾರ ಚರಿತ್ರೆಯನ್ನು ಶ್ರವಣ ಮಾಡುವವನು ಚಂದ್ರಲೋಕದಲ್ಲಿ ವಾಸಿಸಿ ವೇದ ನಿಪುಣನಾದ ಬ್ರಹ್ಮಜ್ಞಾನಿಯಾಗುವನು ಎಂದು ಮಾರ್ಕಂಡೇಯ ಮುನಿಗಳು ಸಹಸ್ರಾನಿಕನಿಗೆ ಹೇಳಿದ್ದನ್ನು ಸೂತರು ಭಾರದ್ವಾಜರಿಗೆ ನಿರೂಪಿಸಿದರು. ಶ್ರೀ ನರಸಿಂಹ ಪುರಾಣದಲ್ಲಿ ಮತ್ಸ್ಯಾವತಾರದ 37ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಓಂ ನಮೋ ವಾಸುದೇವಾಯ ನಮಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ.